MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ನಿನ್ನೆ ಮೂರು ಜನರು ಹೆಣ ಎತ್ತಿದ್ದನ್ನು ನಾವು ನೋಡಿದ್ವಿ. ಅಲ್ಲಿ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳು ಕೂಡ ಸಿಕ್ಕಿವೆ. ಅಂದರೆ ಎಷ್ಟರ ಮಟ್ಟಿಗೆ ರೆಡಿಯಾಗಿ ಬರ್ತಾರೆ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್. ಶೋಪಿಯಾನ್ನಲ್ಲಿ ಏನು ಭರ್ಜರಿ ಬೇಟೆ ಆಯಿತು, 3 ಜನರನ್ನು ಕೊಲ್ಲಲಾಗಿತ್ತು. ಅಪಾರ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. AK-47 ಗನ್ಗಳು, ಮ್ಯಾಗ್ಝಿನ್ಗಳು, ಅಂದರೆ ಜೀವಂತ ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಎಲೆಕ್ಟ್ರಿಕ್ ಡಿವೈಸ್ಗಳು, ಹ್ಯಾಂಡ್ ಗ್ರೆನೇಡ್ಸ್, ಜೊತೆಗೆ ಭಾರತದ ಕರೆನ್ಸಿ, ಇದು ಇಂಪಾರ್ಟೆಂಟ್, ನಕಲಿ ID ನಾವು ತೋರಿಸ್ತಾ ಇದ್ದೀವಿ ನೋಡಿ. ಇಷ್ಟರ ಮಟ್ಟಿಗೆ ಅವ್ರ ಹತ್ರ ಇತ್ತು ಜೀವಂತ ಗುಂಡುಗಳನ್ನು ನಾವು ತೋರಿಸ್ತಾ ಇದ್ದೀವಿ, ಶೆಲ್ಗಳನ್ನು ತೋರಿಸ್ತಾ ಇದ್ದೀವಿ, AK-47 ರೈಫಲ್ಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. AK-47 ರೈಫಲ್, ಮ್ಯಾಗ್ಝಿನ್ಗಳು, ಜೀವಂತ ಗುಂಡುಗಳು, ಎಲೆಕ್ಟ್ರಿಕ್ ಡಿವೈಸ್ಗಳು, ಹ್ಯಾಂಡ್ ಗ್ರೆನೇಡು, ಭಾರತ ಕರೆನ್ಸಿ, ಭಾರತದ ನಗದು, ನಕಲಿ ID, ಟೈಮರ್ ವಾಚ್ಗಳು, 1-2 ಅಂದರೆ ಎಲ್ಲವನ್ನೂ ಕೂಡ ರೆಡಿ ಮಾಡಿ ಕಳಿಸಿರ್ತಾರೆ. ಇದು ಸಂಗತಿ. ಇಲ್ಲಿಯವರ ಬೆಂಬಲ ಇಲ್ಲನೇ ಇವೆಲ್ಲ ಆಗಲಿಕ್ಕೆ ಸಾಧ್ಯನ ಹೇಳಿ? ಅದಕ್ಕೆ ಹುಡುಕಿ ಹೊಡಿಬೇಕು ಅನ್ನೋದು. ಅದಕ್ಕೆ ಯಾವ್ಯಾವನು ಬೆಂಬಲ ಕೊಡ್ತಾನಲ್ಲ ಆ ಮನೆಗಳನ್ನು ನೆಲಸಮ ಮಾಡಬೇಕು. ಚಳಿಲಿ ಮಳೆಯಲ್ಲಿ ಬಿದ್ದು ಸಾಯಬೇಕು ಬೆಂಬಲ ಕೊಟ್ಟಿರುವಂಥವ್ರು ಕೂಡ. ಆವಾಗ ಗೊತ್ತಾಗುತ್ತೆ, ಓ ಇಂಥ ಕ್ರಿಮಿಗಳಿಗೆ ಬೆಂಬಲ ಕೊಟ್ಟರೆ ನಮ್ಮನ್ನು ಒದ್ದಾಚೆ ಹಾಕ್ತಾರಪ್ಪ, ನಮ್ಮದು ಹೆಣ ಎತ್ತಿಬಿಡ್ತಾರೆ, ಯಾವನಿಗೆ ಬೇಕು ಅಂಥೇಳಿ ಭಯದಿಂದ ಇನ್ನು ಮೇಲೆ ಯಾವನೂ ಕೂಡ ಆಶ್ರಯ ಕೊಡಲ್ಲ. ಲಷ್ಕರ್ ಉಗ್ರರ ಬಳಿ ಚೀಟಿ ಕೂಡ ಪತ್ತೆಯಾಗಿದೆ. 40 kg ಅಕ್ಕಿ, 20 kg ಗೋಧಿ ಹಿಟ್ಟು, 3 kg ತುಪ್ಪ, 30 kg ಸಕ್ಕರೆ, 3 kg ರವೆ, 3 ಲೀಟರ್ ಅಡುಗೆ ಎಣ್ಣೆ, 1,21,360 ರೂಪಾಯಿ. ಇದಿಷ್ಟನ್ನೂ ಕೂಡ ಅದರಲ್ಲಿ ಬರೆದಿರೋದು. ಯಾರು ಬರೆದಿದ್ದನ್ನು? ಉಗ್ರರ ಖರ್ಚಿಗೆ ಕೊಟ್ಟಂಥ ಹಣ ಇದು ನೋಡಿ. ಆ ಚೀಟ್ ಕೂಡ ನಾವು ತೋರಿಸ್ತಾ ಇದ್ದೀವಿ, ಆ ಚೀಟಿ ಇದೆ. ಒಟ್ಟು 1,21,365 ರೂಪಾಯಿ ಹಣ, ಜೊತೆಗೆ ಆ ಚೀಟಿನಲ್ಲಿ ಗೋಧಿ ಹಿಟ್ಟು, ರವೆ, ಸಕ್ಕರೆ, ತುಪ್ಪ, ಗನಂದಾರಿ ಕೆಲಸ ಮಾಡೋಕ್ಕೆ ಬಂದಿದ್ದಾರಲ್ಲ ಅವ್ರಿಗೆಲ್ಲ ಬೇಕಲ್ಲ ಫುಡ್ಡು. ಇದು ಸ್ಥಳೀಯರ ಬೆಂಬಲ ಇಲ್ಲದನೇ, ಮತ್ತೆ ನಾನು ಅದನ್ನೇ ಹೇಳ್ತೀನಿ, ಲೋಕಲ್ ಬೆಂಬಲ ಇಲ್ಲದನೇ ಇದ್ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಎಲ್ಲಿ ಇವ್ರನ್ನ ಕೊಲ್ಲಲಾಯಿತು 3 ಜನರನ್ನ, ಅಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಆರ್ಮ್ಸ್ ಸಿಕ್ಕಿದೆ. AK-47, ಹ್ಯಾಂಡ್ ಗ್ರೆನೇಡ್ಗಳು, ಟೈಮರ್ ವಾಚು, ಜೊತೆಗೆ ಜೀವಂತ ಗುಂಡುಗಳು. ಸೊ ಇವೆಲ್ಲವೂ ಕೂಡ ಅದೊಂದು ಕಡೆಗೆ. ಜೊತೆಗೆ ಏನು ಅಂದರೆ ಒಂದು ಚೀಟಿ ಕೂಡ ಲಭ್ಯ ಆಗಿರುವಂಥದ್ದು. ಆ ಚೀಟಿನಲ್ಲಿ ಒಂದು ಲಿಸ್ಟ್ ಇದೆ, ಯಾವ್ಯಾವ ವಸ್ತುಗಳು ಏನು ಎತ್ತ ಅಂತ. ಜೊತೆಗೆ ಏನು ಅಂದರೆ ಲಕ್ಷಗಟ್ಟಲೆ ಹಣ ಕೂಡ ಇದೆ. ಅಂದರೆ ಅವ್ರಿಗೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಸಪ್ಲೈ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಅಂದರೆ ಏನೇನು ಎತ್ತ ಅನ್ನುವಂಥದ್ದು. ಜೊತೆಗೆ ಏನು ಅಂದರೆ ಈ ರೀತಿ ಯಾರ್ಯಾರಿಗೆ ಸ್ಥಳೀಯರ ಬೆಂಬಲ ಸಿಗುತ್ತೋ, ಯಾರ್ಯಾರಿಗೆ ಯಾವ್ಯಾವ ಸಾಮಾನು ಸರಂಜಾಮುಗಳನ್ನು ಕೊಟ್ಟೇ ಕಳಿಸ್ತಾರೋ ಈ ಪ್ರಶ್ನೆ ಕೂಡ ಇದೆ. ಸೊ ಈ ಕಾರ್ಯಾಚರಣೆ ಯಾವ ರೀತಿಯಾಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಸಂಗತಿಗಳು ಗೊತ್ತಾಗಿದೆ ಹರೀಶ್? ಹೌದು ರಂಗನಾಥ್, ನಿನ್ನೆ ಅಷ್ಟೇ ಒಂದು ದೊಡ್ಡ ಕಾರ್ಯಾಚರಣೆಯನ್ನ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಮಾಡಲಾಯಿತು. ಜಮ್ಮು ಕಾಶ್ಮೀರದ ಶೋಪಿಯಾನ್ ಪ್ರದೇಶದಲ್ಲಿ, ಬಹುಮುಖ್ಯವಾಗಿ ದಕ್ಷಿಣ ಕಾಶ್ಮೀರದ ಅನಂತ್ನಾಗ್ ಆಗಿರ್ಬೋದು, ಪುಲ್ವಾಮಾ, ಶೋಪಿಯಾನ್, ಇಲ್ಲಿ ಉಗ್ರರ ಶೋಧ ಕಾರ್ಯಾಚರಣೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಕಳೆದ 10-15 ದಿವಸಗಳಿಂದಲೂ ಕೂಡ ಈ ಥರದೊಂದು ಕಾರ್ಯಾಚರಣೆ ನಡೆದಿತ್ತು. ಮತ್ತೆ ಗುಪ್ತಚರ ಇಲಾಖೆಯ ಪಕ್ಕಾ ಮಾಹಿತಿಯ ಮೇರೆಗೆ 3 ಉಗ್ರರು ಶೋಪಿಯಾನ್ನ ಒಂದು ಕೆಲ್ಲಾರ್ ಅನ್ನುವಂತಹ ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಅನ್ನುವಂತಹದನ್ನ ಮಾಹಿತಿ ಸಿಕ್ಕಿತ್ತು. ಇದನ್ನ ಜಮ್ಮು ಕಾಶ್ಮೀರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಮುಖ್ಯವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಒಂದು ಕಾರ್ಯಾಚರಣೆಯನ್ನ ನಡೆಸಿತು. ಕಾರ್ಯಾಚರಣೆ ನಡೆಸುವಂತ ಸಂದರ್ಭದಲ್ಲಿ 3 ಉಗ್ರರು ತಪ್ಪಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಲಾಗಿದೆ. 3 ಉಗ್ರರನ್ನ ಹತ್ಯೆ ಮಾಡಲಾಗಿತ್ತು. ಈಗ ಪೊಲೀಸರು ಸುದ್ದಿಗೋಷ್ಠಿಯ ಮೂಲಕ ಅವರಿಂದ ಏನೇನೆಲ್ಲ ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಅವರಿಂದ ವಶಪಡಿಸಿಕೊಳ್ಳಲಾಗಿದೆ. ಬಹು ಮುಖ್ಯವಾಗಿ AK-47 ಗನ್ ಆಗಿರ್ಬೋದು, ಗ್ರೆನೇಡ್ ಆಗಿರ್ಬೋದು, ಜೊತೆಗೆ ಟೈಮರ್ ವಾಚ್ ಆಗಿರ್ಬೋದು,
ಆಗಿರ್ಬೋದು ಇವೆಲ್ಲವನ್ನು ಕೂಡ ವಶಪಡಿಸಿಕೊಂಡಿರುವಂತಹದ್ದು. ಬಹು ಮುಖ್ಯವಾಗಿ ಅವರ ಬಳಿ ಒಂದು ಚೀಟಿ ಕೂಡ ಪತ್ತೆ ಆಗಿದೆ. ಎಲ್ಲಿ ನಾವು ಇರಬೇಕು ಮತ್ತೆ ಹೇಗೆ ನಾವು ಕಾರ್ಯಾಚರಣೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರ ಹತ್ರ ಒಂದು ಚೀಟಿ ಇತ್ತು. ಬಹು ಮುಖ್ಯವಾಗಿ ಅವರಿಗೆ ಇಲ್ಲಿ ಯಾರ್ಯಾರು ಸಹಾಯಕ್ಕೆ ಇದ್ರು ಅನ್ನುವಂಥದ್ದು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚುತ್ತಾ ಇರುವಂತದ್ದು. ಸ್ಥಳೀಯರ ಸಹಾಯ ಇಲ್ಲದೆ ಅವರು ಈ ರೀತಿಯಾದಂಥ ದೊಡ್ಡ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹು ಮುಖ್ಯವಾಗಿ ಅವರು ಇಲ್ಲಿ ಸೋಫಿಯಾನ್ ಆಗಿರ್ಬೋದು, ಪುಲ್ವಾಮಾ ಆಗಿರ್ಬೋದು, ಜೊತೆಗೆ ಅನಂತನಾಗ್ನ ಪ್ರದೇಶದಲ್ಲಿ ಅವರು ತಿರುಗಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೆ ಸ್ಥಳೀಯರು ಕೂಡ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಮತ್ತೆ ಅವ್ರ ಹತ್ರ ಹಣ ಕೂಡ ವಶಪಡಿಸಿಕೊಂಡಿರುವಂತಹದ್ದು. ಬಹುಮುಖ್ಯವಾಗಿ 1 ಲಕ್ಷಕ್ಕೂ ಹೆಚ್ಚು ಅವರ ಹತ್ರ ಹಣ ಇತ್ತು, ಭಾರತೀಯ ಕರೆನ್ಸಿ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅದ್ರ ಜೊತೆಗೆ ದೈನಂದಿನ ಬಳಕೆಗೆ ಬೇಕಾದಂತಹ ಆಹಾರ ಪದಾರ್ಥಗಳು ಕೂಡ ಅವ್ರ ಹತ್ರ ಇತ್ತು. ಹಿಟ್ಟು ಆಗಿರ್ಬೋದು, ಜೊತೆಗೆ ತಕ್ಷಣ ಬೇಯಿಸ್ಕೊಳ್ಳಿಕ್ಕೆ ಏನಾದರೂ ಪದಾರ್ಥಗಳು ಬೇಕು ಅವು ಕೂಡ ಅವರ ಬಳಿ ಇತ್ತು ಅನ್ನುವಂಥ. ಮತ್ತೆ ಸ್ಥಳೀಯವಾಗಿ ಕೆಲ್ಲಾರ್ ಗ್ರಾಮದ 1-2 ಮನೆಗಳಲ್ಲಿ ಅವರು ವಾಸ ಇದ್ರು ಅನ್ನುವಂಥದ್ದನ್ನು ಕೂಡ ಗೊತ್ತಾಗ್ತದೆ. ಮತ್ತೆ ಅಲ್ಲಿನ ಸುತ್ತಮುತ್ತ ಇರ್ತಕ್ಕಂತಹ ಜನರನ್ನು ಕೂಡ ಮತ್ತೆ ಯಾರು ವಾಸ್ತವಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿದ್ರು ಅವರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಕಳೆದ 10-15 ದಿವಸಗಳಿಂದ ಯಾವಾಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಶುರುವಾಯಿತು, ಬಹು ಮುಖ್ಯವಾಗಿ ಪೆಹಲ್ಗಾಮ್ ಅಟ್ಯಾಕ್ ಆದಂತಹ ಬಳಿಕ ಎಲ್ಲ ಜಿಲ್ಲೆಗಳಲ್ಲೂ, ಕಾಶ್ಮೀರದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಎಲ್ಲೆಲ್ಲಿ ಶಂಕಿತ ಉಗ್ರರಿದ್ದರೆ ಅವರ ಮನೆಗಳಿಗೆ ದಾಳಿ ಮಾಡಲಾಯಿತು. ಬಹು ಮುಖ್ಯವಾಗಿ ಮನೆಗಳನ್ನ ಸ್ಫೋಟ ಮಾಡಲಾಯಿತು. 11ಕ್ಕೂ ಹೆಚ್ಚು ಸ್ಥಳೀಯವಾಗಿ ಇರ್ತಕ್ಕಂಥ ಉಗ್ರರ ಮನೆಗಳನ್ನ ಸ್ಫೋಟ ಮಾಡಲಾಯಿತು. ಬಹು ಮುಖ್ಯವಾಗಿ ಒಂದ್ ಕಡೆ ಪಾಕಿಸ್ತಾನದಿಂದ ಗಡಿ ಆಚೆಗೂ ಇರುವಂತಹ ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಅಲ್ಲೂ ಕೂಡ ನೆಲೆಗಳನ್ನು ಧ್ವಂಸ ಮಾಡಲಾಯಿತು. ಬಹು ಮುಖ್ಯವಾಗಿ ಕಾಶ್ಮೀರದ ಗಡಿಯಲ್ಲಿ ಇರ್ತಕ್ಕಂತಹ ಏನು ಉಗ್ರರು ಯಾರಿದ್ದಾರೆ, ಸ್ಥಳೀಯರು ಯಾರಿದ್ದಾರೆ ಅವರ ವಿರುದ್ಧವೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ಇದು ಕಾರ್ಯಾಚರಣೆ ಸದ್ಯಕ್ಕೆ ನಿಲ್ಲೋದಿಲ್ಲ, ಕಾರ್ಯಾಚರಣೆ ಹರೀಶ್, ನೀವು ಸಂಪರ್ಕದಲ್ಲಿ ಇನ್ನಷ್ಟು ಸಂಗತಿಗಳನ್ನು ನಾನು ಮಾತಾಡ್ತೀನಿ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH